ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾವು ತೋರಿಸ್ತಿರೋ ಒಂದು ರೆಸಿಪಿ ಬಂದು ಈ ವಿಂಟರ್ಗೆ ತುಂಬಾ ಸೂಟಬಲ್ ಆಗಿರೋ ಸ್ಪೈಸಿ ಫ್ರೆಂಚ್ ಫ್ರೈ ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಅಡಿಷ್ನಲ್ ಮಸಾಲೆ ನಂದೇ ಒಂದು ಏನೋ ಒಂದು ಮಸಾಲೆ ಟ್ರೈ ಮಾಡೋಣ ಅಂತ ಮಾಡಿದ್ದು ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸು, ಸ್ವಲ್ಪ ಸ್ವಲ್ಪ ಅಂದರೆ ಟೀ ಸ್ಪೂನ್ ಅಷ್ಟೆಲ್ಲ ಎಲ್ಲ 2ರಿಂದ 3 ಅಂತ ಲೆಕ್ಕ. ಮೆಣಸು ಸ್ವಲ್ಪ ನಮಗೆ ಖಾರಕ್ಕೆ ತಕ್ಕಾಗ ಹಾಕೊಬೋದು. ವಿಂಟರಲ್ಲಿ ಯೂಶಲಿ ನಮಗೆ ಖಾರ ತಿನ್ಬೇಕನ್ಸುತ್ತೆ. ಸೊ ಆ ಕಾರಣಕ್ಕೆ ಖಾರನ ಇಲ್ಲಿ ಬಳಸ್ತಿರೋದು. ಇದಿಷ್ಟು ಹಾಕಿ ನುಣ್ಣಗೆ ಪೌಡ್ರು ಮಾಡಿ ಪಕ್ಕಕ್ಕೆ ಇಟ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ನಮ್ಮ ಪ್ರೊಸೀಜರ್ ಬಂದು ಫ್ರೆಂಚ್ ಫ್ರೈಗೆ ಬೇಕಿರೋ ಮಸಾಲೆ ಹೇಗೆ ರೆಡಿ ಮಾಡೋದು ಅಂದರೆ, ನಾವು ಆ ಸೀಟೆಲ್ಲ ಯೂಶಲಿ ಬಳಸ್ತೀವಿ. ಅದನ್ನೆಲ್ಲ ಹೇಗೆ ರೆಡಿ ಮಾಡೋದು ಅನ್ನೋದು. ಸ್ವಲ್ಪ ಧನಿಯಾ ಪುಡಿ ಕೂಡ ಅಷ್ಟೇ, ನಮ್ಗೆ ಅದರದ್ದೇ ಫ್ಲೇವರ್ ಬರೋ ಥರ ಹಾಕೊಳ್ಳೋದಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಇದಕ್ಕೆ ಖಾರದ ಮೇಲೆ ಡಿಪೆಂಡ್ ಖಾರದ ಪುಡಿ. ಆಲ್ರೆಡಿ ಮೆಣಸನ್ನ ಬಳಸಿರೋದ್ರಿಂದ ಖಾರನ ನೋಡ್ಕೊಂಡು ಬಳಸಬೇಕಾಗತ್ತೆ. ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಕಸೂರಿ ಮೇಥಿ. ಇದಕ್ಕೆ ನಾವು ಆಲ್ರೆಡಿ ಪೌಡ್ರ್ ಮಾಡಿದ್ದಂತಹ ಪೌಡರ್ನ ಕೂಡ ಯೂಸ್ ಮಾಡ್ತೀವಿ. ಸ್ವಲ್ಪ ಜೋಳದ ಹಿಟ್ಟು, ಇದಕ್ಕೆ ಮೈದಾ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಕೂಡ ಬಳಸ್ತೀವಿ. ಇದೇನಕ್ಕೆ ಅಂದರೆ, ಜೋಳದ ಹಿಟ್ಟು ಬಳಸೋದ್ರಿಂದ ಆಲೂಗಡ್ಡೆಗೆ ಕರೆಕ್ಟಾಗಿ ಕಚ್ಕೊಳ್ಳುತ್ತೆ ಅದು. ಸೊ ಆದ್ರಿಂದಾಗಿ ಯಾವುದೇ ಹಸಿ ಹಿಟ್ಟು ಬಳಸಬೇಕಾದ್ರೆ ಸ್ವಲ್ಪ ಜರಡಿ ಹಿಡಿದು ಬಳಸೋದು ಉತ್ತಮ. ಸೊ ಇದಿಷ್ಟನ್ನು ಬಳಸಿದ್ಮೇಲೆ ಇದೆಲ್ಲನೂ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೋಡ್ಕೊಂಡು ಬಳಸಬೇಕಾಗತ್ತೆ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಪ್ರೊಸೀಜರೇ ಬಂದು, ನಾನು ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೋತಿದ್ದೀನಿ. ಇದು ಆಪ್ಷನಲ್, ನಮಗೆ ಬೇಕಾದರೆ ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನನಗೆ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡೆ ಅಷ್ಟೆ. ಇದೇನು ಮ್ಯಾಂಡೇಟ್ರಿ ಅಂತ ಏನಿಲ್ಲ. ಯೂಶಲಿ ವಿಂಟರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಖಾರವಾಗಿ ಏನಾದ್ರು ತಿನ್ಬೇಕನ್ಸುತ್ತೆ, ಎಲ್ಲ ಅನಿಸ್ತಾ ಇರುತ್ತೆ. ಸೊ ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆಲ್ರೆಡಿ ಮನೆಯಲ್ಲಿ ರೆಡಿ ಮಾಡಿ ಒಂದು ಡಬ್ಬದಲ್ಲಿ ಇಟ್ಟಿರ್ತಾರೆ. ನಾನು ಅದನ್ನು ತಗೊಂಡು ಸ್ವಲ್ಪ ಇಲ್ಲಿ ಹಾಕಿದ್ದು. ನಮಗೆ ಎಷ್ಟು ಬೇಕು ಅಷ್ಟೇ ಇದು ಕೂಡ. ಸೊ ಇದಿಷ್ಟು ಹಾಕಿ ಸ್ವಲ್ಪ ವಾಟರ್ನ ಹಾಕ್ಕೊಳ್ತಾ ನಾವು ಕಂಪ್ಲೀಟಾಗಿ ಕಲಿಸ್ಬೇಕಾಗತ್ತೆ. ಜೋಳದ ಹಿಟ್ಟು ಹಾಕಿದ್ದೀವಿ, ಆ ಕಾರಣದಿಂದ ಹಸಿಟ್ಟು ಬೇಗ ಗಟ್ಟಿ ಆಗುತ್ತೆ. ತುಂಬ ನೀರಿನಂಶ ಕೂಡ ಅದರಲ್ಲಿ ಬಿಡೋದಿಲ್ಲ. ಸೊ ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಣಲಿನಲ್ಲಿ ನಾವು ಎಣ್ಣೆನ ಕಾಯೋಕೆ ಇಟ್ಟಿದ್ದೀವಿ. ಹಾಗೆ ಆಲೂಗೆಡ್ಡೆನ ನಾವು ಫ್ರೆಂಚ್ ಫ್ರೈಗೆ ಬೇಕಿರುವಂಥ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಾರ್ಮಲ್ ಆಲೂಗೆಡ್ಡೆ ಬಳಸಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಈ ಆಲೂಗೆಡ್ಡೆಯ ಸ್ಪೆಷಾಲಿಟಿನೇ ಇದು. ಚಿಪ್ಸ್ ಆಲೂಗೆಡ್ಡೆ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ, ಬಟ್ ಕೆಲವೊಂದು ಕಡೆ ಸಿಗುತ್ತೆ. ನನಗೆ ಯೂಶಲಿ KR ಮಾರ್ಕೆಟಲ್ಲಿ ಒಂದೇ ಅಂಗಡಿನಲ್ಲಿ ಸಿಕ್ಕಿದ್ದು. ಅಲ್ಲೇ ಯೂಶಲಿ ಏನೇ ಈ ಆಲೂಗೆಡ್ಡೆ ಐಟಮ್ಸ್ ಮಾಡಬೇಕಂದ್ರೂ ಅಲ್ಲಿ ಮಾತ್ರ ತಗೋತೀನಿ. ಸೊ ನೆಕ್ಸ್ಟ್ ಟೈಮ್ ನನಗೆ ಎಕ್ಸಾಕ್ಟ್ ಲೊಕೇಶನ್ ನೇಮ್ ಎಲ್ಲ ಗೊತ್ತಿಲ್ಲ, ಒಟ್ನಲ್ಲಿ KR ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಎಣ್ಣೆ ಕಾದ ಮೇಲೆ ಬಿಡಿ ಬಿಡಿಯಾಗಿ ಹಾಕೊಬೋದು ಅಥವಾ ಒಟ್ಟಿಗೆ ಹಾಕೊಬೋದು. ಅದಾದಮೇಲೆ ನಾವು ಬಿಡಿನೂ ಮಾಡ್ಕೊಬೋದು, ಚೆನ್ನಾಗಿ ಸಿಗುತ್ತೆ ಬಿಡಿ ಬಿಡಿಯಾಗಿ. ಇದು ತುಂಬ ಕಚ್ಚಿ ಅಂಟ್ಕೊಂಡಿರೋದಿಲ್ಲ, ಕರೆಕ್ಟಾಗಿ ಬೇಯುತ್ತೆ ಕೂಡ. ಸೊ ನಾವಿಷ್ಟು ಮಾಡಿದ್ಮೇಲೆ ಆ್ಯಕ್ಚುಲಿ ನನ್ನ ಮನೆಯವರು ಕೂಡ, ನನ್ನ ಫ್ಯಾಮಿಲಿ ಅಪ್ಪ, ಅಮ್ಮ, ಅಕ್ಕ ಎಲ್ಲ ತಿಂದು ನನಗೆ ಅದ್ರ ಟೇಸ್ಟ್ ಕೂಡ ಹೇಳಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.